ಸಣ್ಣ ಕಥೆ ಒಂದು ಒಳ್ಳೆಯ ಸಂದೇಶ. ಮನುಷ್ಯನಲ್ಲಿ ವಿಲ್ ಪವರ್ ಬಹಳ ಅವಶ್ಯಕ. ಆ ವಿಲ್ ಪವರ್ ನಿಮ್ಮನ್ನು ಎಲ್ಲ ಕೆಲಸಗಳು ಮಾಡಿಸ್ತದೆ. ನಿಮ್ಮ ವಿಲ್ ಪವರ್ ಎಷ್ಟಿರಬೇಕಪ್ಪ ಅಂತಂದ್ರೆ, ನೀವು ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಗಾಬರಿ ಭಯ ಬೀಳ್ತಕ್ಕಂಥದ್ದು, ಆತ್ಮಹತ್ಯೆ ಮಾಡ್ಕೊತಕ್ಕಂಥದ್ದು ನಾವು ಬಹಳ ಜನರನ್ನು ನೋಡ್ತಾ ಇರ್ತೀವಿ. ಹಾಗಾಗಬಾರ್ದು. ನೀವು ಒಂದು ಸಣ್ಣ ಕಥೆ ಕೇಳಿರಬಹುದು. ನೆಲ್ಸನ್ ಮಂಡೇಲಾ ಆಫ್ರಿಕಾ ದೇಶದಲ್ಲಿ ಕೇಪ್ ಟೌನ್ ರಾಬಿನ್ ಐಲ್ಯಾಂಡ್, ಆ ರಾಬಿನ್ ಐಲ್ಯಾಂಡ್ನಲ್ಲಿ ಆತನ ಒಂದು ಕಬ್ಬಿಣದ ಜೈಲ್ ಕಟ್ಟಿ ಆ ಐಲ್ಯಾಂಡ್ನಲ್ಲಿ ಆತಗೆ 25 ವರ್ಷ ಇಟ್ಟಿದ್ರು. 25 ಇಯರ್ಸ್. ಅಲ್ಲಿ ಕೇವಲ ಸಮುದ್ರದ ವಿಪರೀತ ಧ್ವನಿ, ಬೇರೆ ಏನೂ ಶಬ್ದ ಕೇಳಿಸ್ತಿದ್ದಿಲ್ಲ. ಯಾರೂ ಅದನ್ನ ಜೊತೆಗಿಲ್ಲ. ತಟ್ಟೆಯಲ್ಲಿ ಕೆಳಗಿಲಿಂದ ಆಹಾರ ನೀರು ಮಾತ್ರ ಕೊಡ್ತಿದ್ರು. 25 ವರ್ಷ ಹಗಲು ರಾತ್ರಿ ಸೂರ್ಯನ ಬೆಳಕು ಸಹಿತ ನೋಡಿಲ್ಲ. ಕೇವಲ ಮೇಲೆ ಕಿಂಡಿಯಿಂದ ಸಣ್ಣ ಬೆಳಕು ಬರ್ತಿತ್ತು. ಕಬ್ಬಿಣದ ಒಂದು ಕೋಣೆ, 24 ಗಂಟೆ ಸಮುದ್ರದ ಕರ್ಕಶ ಧ್ವನಿ. ಇದರಲ್ಲಿ ಜೀವಂತವಾಗಿದ್ರು ಅವರು. ನೋಡ್ರಿ, ಅವರು ವಿಲ್ ಪವರ್. 25 ವರ್ಷದ ಬಂದ ನಂತರ ಆ ದೇಶದ ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರ ಆದ ನಂತರ ಅವರ ಸಹನ ಶಕ್ತಿ, ಅವರ ಧೈರ್ಯ ನೋಡಿದರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಅವರು ಅಧ್ಯಕ್ಷರಿದ್ದಾಗ ಒಂದು ಔತಣ ಕೂಟ ನಡೆದಿರ್ತದೆ. ಆ ಔತಣ ಕೂಟದಲ್ಲಿ ಎಲ್ಲರಿಗೂ ಕರೆದಿರ್ತಾರೆ. ದೊಡ್ಡ ದೊಡ್ಡವರು ಎಲ್ಲರೂ ಬಂದಿರ್ತಾರೆ. ಆವಾಗ ಒಬ್ಬ ಪೊಲೀಸ್ ಆಫೀಸರ್ ಅಲ್ಲಿ ದೂರದಲ್ಲಿ ನಿಂತಿರ್ತಾನೆ. ಅವರು ಕರೀತಾರೆ, ಬಾ ಊಟಕ್ಕೆ ಕೊಡೋಣ, ನನ್ನ ಎದುರು ಟೇಬಲ್ದಲ್ಲಿ ಕೂತು ಊಟ ಮಾಡು ಅಂತೇಳಿ. ಬೇಡ ಸರ್ ಬೇಡ ಅಂತೇಳಿ ಅಂತಾರೆ. ಅರೇ ಯಾಕೆ ಇದು ಮಾಡ್ತಿದ್ದಿ, ಬಾ ಕೂಡು, ಏನಾಗೋದಿಲ್ಲ ಅಂತ. ಇಲ್ಲ ಸರ್ ನಾ ಇಲ್ಲೇ ಇದ್ದೀನಿ ಅಂತೇಳಿ. ಆತನ ಕರ್ಕೊಂಡು ಬರ್ರಿ ಅಂತ ಹೇಳ್ತಾರೆ. ಹೋಗಿ ಕರ್ಕೊಂಡು ಬಂದು ಕೂಡಿಸ್ತಾರೆ. ಊಟಕ್ಕೆ ಅವರೇ ಬಡಿಸ್ತಾರೆ. ಅವ ಊಟ ಮಾಡ್ಲಿಕ್ಕೆ ಭಾಳ ಅಂಜ್ಕೊಂಡು ಊಟ ಮಾಡ್ತಿರ್ತಾನೆ. ಸ್ವಲ್ಪ ಊಟ ಮಾಡಿ ಎದ್ದು ಒಂದು ಆಯ್ತು ಸರ್ ಅಂತೇಳಿ ಎದ್ದು ಕೈ ತೊಳ್ಕೊತಾನೆ. ಅವಾಗ ಪಕ್ಕದವ್ರು ಕೇಳ್ತಾರೆ, ಮಂಡೇಲಾ ಅವರೇ, ಯಾಕತ್ತ ನೀವು ಆಗ್ರಹ ಮಾಡಿ ಊಟ ಮಾಡಿಸಿದ್ರಿ? ಆತ ಊಟ ಮಾಡ್ಲಿಕ್ಕೆ ಇಷ್ಟು ಭಯ ಬಿದ್ದ, ನೀವು ಹಾಕಿದ್ರು ಆತ ತಿನ್ನಲಿಲ್ಲ, ಸ್ವಲ್ಪ ಊಟ ಮಾಡಿ ಎದ್ದು ಕೈ ತೊಳ್ಕೊಂಡು ಹೋಗಿಬಿಟ್ಟ. ಇಲ್ಲ ಪಾಪ ಆತ ಸ್ವಲ್ಪ ಗಾಬರಿ ಆಗಿದ್ದಾನ. ನಾನು ಜೈಲಿನಲ್ಲಿದ್ದಾಗ ನನಗೆ ಬೇಸಿಗೆ ದಿನದಲ್ಲಿ ನೀರಡಿಕೆ ಬಹಳ ಆಗ್ತಿತ್ತು, ಬಾಯಾರಿಕೆ. ಇವ ಅಲ್ಲಿ ಜೈಲರಾಗಿ ಕೆಲವು ದಿವಸ ಕೆಲಸ ಮಾಡಿದ. ನಾನು ನೀರು ಕೇಳಿದ್ರೆ ಕೈ ಹಿಡಿದ್ರೆ ಮೂತ್ರ ಮಾಡ್ತಿದ್ದ. ನನ್ನ ಮಾರಿ ಮೇಲೆಲ್ಲ ಮೂತ್ರ ಬೀಳ್ತಿತ್ತು. ಅದಕ್ಕೋಸ್ಕರ ಅವನಿಗೆ ಪಾಪ ಯಾಕೋ ಅದ್ರದ್ದು ಸಂಕೋಚ ಆಗ್ಯದ ಅಂಥೇಳಿ. ನೋಡ್ರಿ ಎಂಥ ಕ್ಷಮಾಗುಣ. ಅವರು ಗಾಂಧಿಯ ನನ್ನ ಗುರುಗಳು ಅಂತ ಹೇಳ್ತಿದ್ರು. ನೆಲ್ಸನ್ ಮಂಡೇಲಾನ ಹತ್ರ ಇಂತಹ ಒಂದು ಕ್ಷಮಾಗುಣ ಇತ್ತು, ಅಂತೆ ಒಂದು ಧೈರ್ಯ ಇತ್ತು. 25 ವರ್ಷ ಆ ಕೇಪ್ ಟೌನ್ ರಾಬಿನ್ ಐಲ್ಯಾಂಡ್ನ ಒಂದು ಜೈಲ್ನಲ್ಲಿ ಇದ್ದಿದ್ದು. ನೀವೆಲ್ಲ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ರಿ. ನಾವು ಸಣ್ಣ ಸಣ್ಣ ವಿಷಯಗಳಿಗೆ ಗಾಬರಿ ಆಗೋದು, ಯಾವುದೋ ಒಂದು ಸಮಸ್ಯೆ ಬಂದಾಗ ಆಯ್ತು ನನ್ನ ಜೀವನೇ ಮುಗಿದೋಯ್ತು, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆಯ್ತು ನನಗೆ ಈ ರೋಗ ಬಂದುಬಿಟ್ಟದ, ನನಗೆ ಕ್ಯಾನ್ಸರ್ ಆಯಿತು, BP ಆಯಿತು, ಶುಗರ್ ಆಯಿತು, ಎಲ್ಲದಕ್ಕೂ ಔಷಧ ಇದೆ, ಎಲ್ಲದಕ್ಕೂ ಸೈನ್ಸ್ ಇವತ್ತು ನಾಳೆ ಡೆವಲಪ್ ಆಗಿದೆ. ಯಾವುದಕ್ಕೂ ಭಯ ಬೀಳೋದ ಅವಶ್ಯಕತೆ ಇಲ್ಲ. ನಾವು ಧೈರ್ಯವಾಗಿದ್ದರೆ ಧೈರ್ಯಂ ಸರ್ವತ್ರ ಸಾಧನಂ. ಆ ಧೈರ್ಯನೇ ಭಗವದ್ಗೀತಾದ 18 ಅಧ್ಯಾಯಗಳಲ್ಲಿ ಅರ್ಜುನಿಗೆ ಕೊಟ್ಟಿದ್ದು ಕೃಷ್ಣ ಪರಮಾತ್ಮ. ಆ ವಿಲ್ ಪವರ್ ಅಷ್ಟು ಕೆಲಸ ಮಾಡ್ತದೆ. ನಾವು ಚಿಕ್ಕ ಚಿಕ್ಕ ವಿಷಯಗಳಿಗೆ ಗಾಬರಿ ಆಗೋದು, ಭಾಳ ಬೇಜಾರಾಗಿ ಜೀವನದ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಕೆಲವರು ನೋಡ್ತಾ ಇರ್ತೀವಿ. ಹಾಗೆಲ್ಲ ಆಗಬೇಡ್ರಿ. ಒಳ್ಳೆ ದಿನಗಳು ಸಹಿತ ಬರ್ತಾವ, ಕಷ್ಟದ ದಿನಗಳು ಇರ್ತಾವ. ಸುಖ ನಂತರ ದುಃಖ, ಇದು ನಾಣ್ಯದ 2 ಮುಖ ಇದ್ದಂಗೆ. ಜೀವನದಲ್ಲಿ ಸುಖ ಬಂತು ಅಂದ್ರೆ ಹಿಂದಲೇ ದುಃಖ ಬರ್ತದೆ, ದುಃಖ ಬಂದರೂ ಅದು ಭಾಳ ದಿವಸ ಇರೋದಿಲ್ಲ, ಅದು ಹೋಗ್ತದೆ, ಮತ್ತು ಸುಖ ಬರ್ತದೆ. ಕಾರಣ ಸಮಸ್ಯೆಗಳಿಗೆ ಹೆದರಲಾರದೆ ಧೈರ್ಯವಾಗಿ ಜೀವನ ಮಾಡ್ಬೇಕಂಥೇಳಿ ಈ ನೆಲ್ಸನ್ ಮಂಡೇಲಾ ಅವರಲ್ಲಿಂದ ನಾವು ಕಲಿಬೇಕು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೀನಿ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನನ್ನ ಸೆಲ್ ನಂಬರ್ 9448757587.